Welcome to Learn Easily Hub. Please do subscribe. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 10th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ಆನ್ಯಲ್ ಆ್ಯಸ್ ಪರ್ ದ ಪ್ರಿಪ್ರೇಟರಿ ಕ್ವಶನ್ ಪೇಪರ್. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಯಲ್ಲಿ ನೀಡಿರ್ತಕ್ಕಂತಹ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯ ಮಾದರಿಯಲ್ಲಿ ಆನ್ಯಲ್ ಎಕ್ಸಾಮ್ಗಾಗಿ ಈ ಒಂದು ಮಾದರಿ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ನಿಮಗಾಗಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಪ್ರಶ್ನೆಯೊಂದಿಗೆ ಕೀ ಉತ್ತರಗಳನ್ನು ಸಹ ನೀಡಲಾಗಿರುತ್ತೆ. ಇಲ್ಲಿ ಮೊದಲನೇ ಮೇನನ್ನು ನೋಡಿದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಮೊದಲನೇ ಪ್ರಶ್ನೆ ಕ್ವಶನ್ ಟ್ಯಾಗ್ ಇದೆ. ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಇಲ್ಲಿ ಟ್ರೈಸಲ್ಲಿ ಎಸ್ ಇರೋದ್ರಿಂದ ಡಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಇಲ್ಲೆಲ್ಲೂ ಸಹ ವಾಕ್ಯದಲ್ಲಿ ನಾಟ್ ಇಲ್ಲ ಅಂದಾಗ ಇದು ಪಾಸಿಟಿವ್ ಸೆಂಟೆನ್ಸ್. ನೆಗೆಟಿವ್ ಕ್ವಶನ್ ಟ್ಯಾಗ್ ಡಸಂಟ್ ನಿರ್ಮಲಾ, ಪ್ರೊನೌನ್ ಶಿ ಆಗುತ್ತೆ. ಡಸಂಟ್ ಶಿ, ಆಪ್ಷನ್ ಸಿ ಒಂದು ಉತ್ತರ. ಸೆಕೆಂಡ್ ಕ್ವಶನ್ಗೆ ಬಂದಾಗ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿದೆ. ಶಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್. ನಾನು ನಿನ್ನನ್ನು ಹಾಸ್ಪಿಟಲ್ ಹತ್ರ ಡ್ರಾಪ್ ಮಾಡಲಿ. ಆಫರಿಂಗ್ ಹೆಲ್ಪ್, ಆಪ್ಷನ್ ಬಿ. ಇನ್ನು ಮೂರನೇ ಪ್ರಶ್ನೆಯನ್ನು ನೋಡಿದಾಗ ಇಫ್ ಕ್ಲಾಸನ್ನು ನೀಡಿದೆ. ಇಫ್ ಕ್ಲಾಸ್ ನೋಡಿ ಚಂದನ್, ಇಫ್ ಯು ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಅಟ್ 10 AM ಯು ಡ್ಯಾಶ್ ಮಿಸ್ಡ್ ದ ಬಸ್, ಯು ವುಡ್ ನಾಟ್ ಹ್ಯಾವ್ ಮಿಸ್ಡ್ ದ ಬಸ್, ಆಪ್ಷನ್ ಡಿ. ನೋಡಿ ಇಲ್ಲಿ ಇಫ್ ಕ್ಲಾಸಲ್ಲಿ ಡ್ಯಾಶ್ನ ಮುಂದೆ ಮಿಸ್ಡ್, ಲಾಸ್ಟ್, ಫರ್ಗಾಟ್, ಫೇಲ್ಡ್ ಈ ಥರ ನೆಗೆಟಿವ್ ವರ್ಡ್ ಬಂದಾಗ ವುಡ್ ನಾಟ್ ಹ್ಯಾವನ್ನು ನಾವು ಬಳಸ್ತೇವೆ ಕಂಡೀಷನ್ 3ನಲ್ಲಿ. ನಂತರ ಫೋರ್ತ್ ಕ್ವಶನ್ಗೆ ಬಂದಾಗ ಇನ್ಫಿನಿಟಿವನ್ನು ಚೂಸ್ ಮಾಡ್ತಕ್ಕಂಥದ್ದು. ಮಹೇಶ್ ವಾಸ್ ವಾಚಿಂಗ್ ಕ್ರಿಕೆಟ್ ಮ್ಯಾಚ್ ಆನ್ TV. ಸಡನ್ಲಿ ಈ ಹರ್ಡ್ ಎ ನಾಯ್ಸ್ ಫ್ರಮ್ ಔಟ್ಸೈಡ್. ಹಿ ವೆಂಟ್ ಔಟ್ಸೈಡ್ ಟು ಸಿ ವಾಟ್ ಹ್ಯಾಡ್ ಹ್ಯಾಪನ್ಡ್. ಇಲ್ಲಿ ಆಪ್ಷನ್ ಸಿ, ಟು ಸಿ ಇಸ್ ದಿ ರೈಟ್ ಆನ್ಸರ್. ಇನ್ನು ಸೆಕೆಂಡ್ ಮೇನ್ ಡೂ ಆಸ್ ಡೈರೆಕ್ಟೆಡ್ಗೆ ಬಂದಾಗ ಮೊದಲನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllables. 2 syllables ಇರತಕ್ಕಂಥದ್ದು. ಫ್ರೀ 1 syllable, ನೀಟ್ 1 syllable, ಪೊಲಿಟಿಕ್ಸ್ 3 syllable, ನೇಚರ್ 2 syllable. ನೇಚರ್ ಇಸ್ ದಿ 2 syllable ವರ್ಡ್. ನಂತರ ಕೊಲೊಕೇಟಿವ್ ಇದೆ ಬುಕ್, ಬುಕ್ ಬ್ಯಾಂಕ್. ಸೆವೆಂತ್ ಕ್ವಶನ್ ನೋಡಿದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್. ರಾಜೇಶ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್. ಆನ್ NCC. ಎನ್ನಲ್ಲಿ ಮೊದಲನೇ ಅಕ್ಷರ ಸೌಂಡ್ ನಮಗೆ OL ಬರೋದ್ರಿಂದ ಆ್ಯನನ್ನು ಇಲ್ಲಿ ಬಳಸಬೇಕಾಗುತ್ತೆ. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಲಿಂಕರ್. ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ. ಡ್ಯಾಶ್ ಈಸ್ ಫ್ರೆಂಡ್ ಡಸಂಟ್, ಬಟ್ ಈಸ್ ಫ್ರೆಂಡ್ ಡಸಂಟ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ಸುಧಾ ಈಸ್ ವರ್ಕಿಂಗ್ ಇನ್ ಅ ಕಂಪನಿ. ಇನ್ ಇಲ್ಲಿ ಪ್ರಿಪೋಸಿಷನ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ರೈಟ್ ಫಾರ್ಮ್ ಆಫ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ನೀಡಲಾಗಿದೆ. ಸ್ನೇಹ ಡ್ಯಾಶ್ ರೈಟ್ ಶಾರ್ಟ್ ಸ್ಟೋರೀಸ್ ಟು ದ ಪೀರಿಯಾಡಿಕಲ್ಸ್ ರೆಗ್ಯುಲರ್ಲಿ ಅಂತ ಬಂದಿದೆ. ಸ್ನೇಹ ಸಿಂಗ್ಯುಲರ್ ಇರೋದ್ರಿಂದ ಕೊಟ್ಟಿರ್ತಕ್ಕಂಥ ರೈಟ್ ವರ್ಬ್ಗೆ ನಾವು ಎಸ್ ಫಾರ್ಮ್ ಬರೀಬೇಕು. ರೈಟ್ಸ್ ಈಸ್ ದಿ ಕರೆಕ್ಟ್ ವರ್ಬ್ ಫಾರ್ಮ್. ನೆಕ್ಸ್ಟ್ ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ನೆಕ್ಸ್ಟ್ 12th ಕ್ವಶನ್ ನೋಡಿದಾಗ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಬರಿಬೇಕಾಗುತ್ತೆ. ದ ಫಿಸಿಕಲ್ ಎಜುಕೇಷನ್ ಟೀಚರ್ ಸ್ಟ್ರೆಸ್ಡ್ ದಿ ಡ್ಯಾಶ್ ಇಂಪಾರ್ಟೆಂಟ್ ಆಫ್ ಫಿಸಿಕಲ್ ಎಕ್ಸಸೈಸಸ್. ಇಂಪಾರ್ಟೆಂಟ್ಗೆ ನಾವು ಇಂಪಾರ್ಟೆನ್ಸ್ ಕರೆಕ್ಟ್ ಫಾರ್ಮ್ ಆಫ್ ವರ್ಡ್ ಆಗುತ್ತೆ ಈ ಸೆಂಟೆನ್ಸ್ಗೆ. ನೆಕ್ಸ್ಟ್ 13th ಯೂಸ್ ದ ವರ್ಡ್ ಪೇ ಆಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್. ಐ ಪೇ ದ ಫೀ. ಐ ವಿಲ್ ಪೇ ಮನಿ ಟುಮಾರೋ. ಶಿ ಪೇಡ್ ಹರ್ ರೆಂಟ್. ನಂತರ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ನೀಡಲಾಗಿದೆ. ಚಂದನ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಕಂಪ್ಯಾರಿಟಿವ್ ಡಿಗ್ರಿ ಬಂದಾಗ ಚಂದನ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ದೇ ಆರ್ ಪರ್ಚೇಸಿಂಗ್ ಎ ಕಾರ್. ಎ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್. ನಂತರ 16th ಬಂದಾಗ ರಿಪೋರ್ಟೆಡ್ ಸ್ಪೀಚನ್ನು ಬರೀತಕ್ಕಂಥದ್ದು. ಕುಸುಮಾ ಹಾಯ್, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಕುಸುಮಾ ಟೋಲ್ಡ್ ಪವಿತ್ರ ದಟ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. ಇನ್ನು ಥರ್ಡ್ ಮೇನ್ ಎಡಿಟಿಂಗ್ ಎರರ್ಸಲ್ಲಿ ಬಂದಾಗ ನರೇಂದ್ರ ಪಾಸ್ ದ ಎಂಟ್ರೆನ್ಸ್ ಎಕ್ಸಾಮ್ ಇನ್ ದ ಫಸ್ಟ್ ಡಿವಿಷನ್. ಹಿ ಜಾಯಿಂಡ್ ಮಿಷನರಿ ಕಾಲೇಜ್ ಬಟ್ ಸಡನ್ ಹಿ ಚೇಂಜ್ಡ್ ದ ಕಾಲೇಜ್. ಇಲ್ಲಿ ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ನರೇಂದ್ರ ಪಾಸ್ ಅಂತಿದೆ, ನರೇಂದ್ರ ಪಾಸ್ಡ್ ದಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬರೀಬೇಕು. ನಂತರ ಅಡ್ವರ್ಬಿಯಲ್ ಮಿಸ್ಟೇಕ್ ಅಂದಾಗ ಸಡನ್ ಹಿ ಚೇಂಜ್ಡ್ ಅಂತ ಇದೆ, ಸಡನ್ಲಿ ಹಿ ಚೇಂಜ್ಡ್ ದ ಕಾಲೇಜ್. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯ ಹಾಗೆ ಇಲ್ಲಿ
ದ ಜೆಂಟಲ್ಮನ್ ಆಫ್ ರಿಯೋ ಎನ್ಮಿಡಿಯೋದಿಂದ ಕ್ವಶನ್ ಇದೆ. ಎಕ್ಸ್ಪ್ಲೇನ್ ಅಪಿಯರೆನ್ಸ್ ಅಂಡ್ ಮ್ಯಾನರ್ಸ್ ಆಫ್ ಡಾನ್ ಆನ್ಸೆಲ್ಮೋ. ಡಾನ್ ಆನ್ಸೆಲ್ಮೋ wore an old green faded coat. His gloves were old and torn. His fingertips shone through them and carried a cane which has a skeleton of a worn out umbrella. When he entered the room, he bowed to all and slowly removed his hat and gloves. Nantara 19th question. How does the writer say the scientists are most practical people in the world? According to author, scientists are the more practical people in the world. All new technologies, all new brand industries from defense to entertainment are the results of research from the scientists. ಇನ್ನು 20th question, Dr. B.R. Ambedkar ಪಾಠದಿಂದ How did Ambedkar and Mahatma Gandhiji try to wipe out caste discrimination from India? Gandhiji reminded the higher castes of their duties towards depressed classes. Ambedkar reminded the depressed classes of their inherent rights to equality with the higher castes. Gandhiji put stress on duties and Ambedkar on rights. Both of them brought about great revolution in social thought. Next, Satish did not want to go to school. Why? Idu colors of silence in the 2 marks question. Satish did not want to go to a new school where he could not talk to the others children, where everyone would make fun of his deafness. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿದಾಗ ವೈ ಡಸ್ ದ ಪೊಯೆಟ್ ಸೇ ದಟ್ ಹಿ ವಿಲ್ ಬಿ ಇನ್ ಸಾಲಿಟರಿ ಕನ್ಫೈನ್ಮೆಂಟ್ ಆಫ್ಟರ್ ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಇಂದ ಒನ್ ಕೆನಾಟ್ ಮೂವ್ ಫ್ರೀಲಿ ಆನ್ ದ ಸ್ಪೇಸ್ ಇನ್ ಸ್ಪೇಸ್ ಶಿಪ್ ದೋ ಹಿ ಈಸ್ ಅಲೋನ್. ಸೊ ದ ಪೊಯೆಟ್ ರೆಫರ್ಸ್ ಹಿಸ್ ಎಕ್ಸಿಸ್ಟೆನ್ಸ್ ಇನ್ ದ ಶಿಪ್ ಆಸ್ ಎ ಸಾಲಿಟರಿ ಕನ್ಫೈನ್ಮೆಂಟ್. ನಂತರ 23ನೇ ಪ್ರಶ್ನೆಗೆ ಸಪ್ಲಿಮೆಂಟರಿಯಿಂದ ನೋಡಿದಾಗ ವೈ ಡಿಡ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ ಹೌಸ್? ವಾಟ್ ವರ್ ದ ಹಾರ್ಡ್ಶಿಪ್ಸ್ ಫೇಸ್ಡ್ ಬೈ ಡಿಕ್ಕಿ ಡೋಲ್ಮಾ ಇನ್ ದ ಅರ್ಲಿ ಡೇಸ್? ಇಲ್ಲಿ ನಾರಾಯಣಪುರ ಇನ್ಸಿಡೆಂಟ್ನಲ್ಲಿ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ ಹೌಸ್ ಟು ಗಿವ್ ಎ ವಾರ್ನಿಂಗ್ ಅಬೌಟ್ ಬ್ರಿಟಿಷ್ ಆಫೀಸರ್ಸ್ ರೈಡ್ ಆ್ಯಂಡ್ ಟು ಟೇಕ್ ದ ಸೈಕ್ಲೋಸ್ಟೈಲಿಂಗ್ ಮಿಷನ್. ಆ್ಯಂಡ್ Dicky Dolma faced emotional, financial and physical hardships and challenges. At the tender age of 11, she lost her mother and brother. When she was getting ready for the expedition, the final frontier, her father was bedridden and she needed a lot of money for his treatment. ಇನ್ನು 24th ಕ್ವಶನ್ಗೆ ಬಂದಾಗ ಸಪ್ಲಿಮೆಂಟರಿಯಲ್ಲಿ ಹೌ ಡು ಯು ಸೇ ದಟ್ ಅನೀಪ್ ಈಸ್ ಅನ್ ಇಂಟ್ರೋವರ್ಟ್ ಬಾಯ್? ಹೌ ಡಿಡ್ ವಾಂಗ್ಜಿಯಾ ರಿಯಾಕ್ಟ್ ಟು ದ ಫಸ್ಟ್ ಮಾನ್ಸ್ಟರ್ ಇದೆ. ಇಲ್ಲಿ ಅನೀಪ್ಗೆ ಬಂದಾಗ ದ ರೈಟರ್ ಡಿಸ್ಕ್ರೈಬ್ ಅನೀಪ್ ಆಸ್ ಅನ್ ಇಂಟ್ರೋವರ್ಟ್ ಬಿಕಾಸ್ ಈ ಬಿಗ್ಯಾನ್ ಟು ಮೇಕ್ ಫ್ರೆಂಡ್ಸ್ ಓನ್ಲಿ ಬೈ ದ ಟೈಮ್ ಹಿ ವಾಸ್ 14 years old and often go to help the public. ನಂತರ ದ ಫಸ್ಟ್ ಮಾನ್ಸ್ಟರ್ ವಾಂಟ್ಸ್ ವಾಂಗ್ಜಿಯಾ ಟು ಕಿಲ್ ಲುಸುಂಗಾಸ್ ಮದರ್. ವಾಂಗ್ಜಿಯಾ refused to obey the monster, saying that he loved his own mother and he would never kill another persons. ನಂತರ 3 marks ಕ್ವಶನ್ಗೆ ಬಂದಾಗ ಹೀರೋ ಪಾಠದಿಂದ ನರೇಟ್ ಹೌ ಎ ಕವರ್ಡ್ ಬಾಯ್ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಸ್ವಾಮಿ inevitably had to sleep in the office room. He spent night with the fear and devils and the nightmares. Then he saw something moving in the darkness. He thought that his end had came and the devil had came and carry him away. Finally, an attempt for the survival, he hugged with all his might and used his teeth as a mortal weapon on it. It was not a devil but the burglar who cried with agony and fell amidst the furniture with bleeding ankle. The notorious housebreaker of the district was arrested by the police. The police were grateful to him. His classmates looked at him with respect and teachers patted him and headmaster appreciated that he was a true scout. Thus, unknowingly, Swami became hero overnight. Next, describe how does the poet say that the land has more patience in the poem I am the land. The land ಇಲ್ಲಿ ಐ ಆಮ್ ದ ಲ್ಯಾಂಡ್ ಒಂದು ಸಮರಿಯನ್ನು ಬರೀಬೇಕಾಗತ್ತೆ. ನಂತರ ನಾವು 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸ್ನಲ್ಲಿ ಇಟ್ ಈಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್? ಅನಂತ್. ವಾಟ್ ವಾಸ್ ದ ಚಾನ್ಸ್ ಆಫ್ ಲೈಫ್ ಟೈಮ್? ಗೋಯಿಂಗ್ ಟು ಪಂಡಿತ್ ರವಿಶಂಕರ್ ಕನ್ಸರ್ಟ್. ವೈ ಡಿಡ್ ಹಿ ಸೇ ಸೋ? ಬಿಕಾಸ್ ಹಿ ವಾಸ್ ಸಿಕ್ ಅಂಡ್ ಇನ್ ಬೆಡ್. Next, there are limits to patience, sir. Who made this statement? Diago. Why did he say so? He lost his patience and he wanted to go back to Spain. When was it this said? When Pedro questioned him about his impatience. Please
ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್. ಇದು ಗರ್ಲ್ ಬೈ ದ ಟ್ರ್ಯಾಕ್ಸಿಂದ. ಹೂ ಇಸ್ ದಿಸ್ ಸ್ಪೀಕರ್ ಅಂದಾಗ ಬಾಲೇಶ್ವರ್ ಮಿಶ್ರಾ. ಹೂ ಡಸ್ ಅರ್ ರೆಫರ್ ಟು ಅಂದಾಗ ರೋಮಾ ತಲ್ರೇಜಾ. ವೈ ಡಿಡ್ ಹಿ ಟೇಕ್ ಹರ್ ಟು ಹಾಸ್ಪಿಟಲ್ ಅಂದಾಗ ಶಿ ವಾಸ್ ಅನ್ಕಾನ್ಷಿಯಸ್ ಡ್ಯೂ ಟು ದ ಫಾಲ್ ಆ್ಯಂಡ್ ಬ್ಯಾಡ್ಲಿ ಹರ್ಟ್, ಸೊ ಹಿ ಟುಕ್ ಹರ್ ಟು ದಿ ಹಾಸ್ಪಿಟಲ್. ಇನ್ನು 30th ಕ್ವಶನ್ಗೆ ಬಂದಾಗ ಇಸಂಟ್ ಗಾಡ್ ಅಪ್ ಆನ್ ದ ಓಷನ್ ಜಸ್ಟ್ ಆಸ್ ಸೇಮ್ ಆಸ್ ಆನ್ ದ ಲ್ಯಾಂಡ್. ಬ್ಯಾಲೆಡ್ ಆಫ್ ಟೆಂಪೆಸ್ಟ್ನಿಂದ ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ವರ್ಡ್ಸ್ ಅಂದಾಗ ವೆನ್ ದ ಕ್ಯಾಪ್ಟನ್ ಶೌಟೆಡ್ ವಿ ಆರ್ ಲಾಸ್ಟ್. ಹೂ ಸೆಡ್ ದೀಸ್ ವರ್ಡ್ಸ್ ಅಂದಾಗ ಕ್ಯಾಪ್ಟನ್ಸ್ ಡಾಟರ್. ವಾಟ್ ಡಸ್ ದೀಸ್ ವರ್ಡ್ಸ್ ಶೋ ದ ಆಟಿಟ್ಯೂಡ್ ಆಫ್ ದ ಸ್ಪೀಕರ್ ಅಂದಾಗ ಫೇತ್ ಇನ್ ಗಾಡ್. ನಂತರ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರೊಫೈಲ್ ರೈಟಿಂಗ್, ನಂತರ ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೋಯಮ್, ನಂತರ ಪ್ಯಾಸೇಜ್, ಅದಾದ ನಂತರ ಇಲ್ಲಿ ಸಮರೀಸ್ ಮೀನ್ಸ್ 4 ಮಾರ್ಕ್ಸ್ ಕ್ವಶನಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಸಮರಿ, ಹಾಗೆ ದ ಸಾಂಗ್ ಆಫ್ ಇಂಡಿಯಾ, ಅದಾದ ನಂತರ ಇಲ್ಲಿ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ಒಂದು ಸಮರಿಯನ್ನು ಇಲ್ಲಿ ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳೇ ಇಲ್ಲಿ ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ಬದಲಿಗೆ ಜಾಸ್ ಪೋಯಮ್ಸ್ ಸಮರಿಯನ್ನು ನಾವು ಇಲ್ಲಿ ಕಲಿಬೇಕಾಗತ್ತೆ. ನೋಡಿ, ಎಲ್ಲ ಪ್ರಶ್ನೆಗಳ ಈ ಕೀ ಉತ್ತರಗಳ PDF ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದ್ದು, ಈ ಒಂದು PDF ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಪರೀಕ್ಷೆಗೆ ಸಿದ್ಧರಾಗಲು ಇದು ಒಂದು ಸಹಕಾರಿಯಾಗುತ್ತೆ ಈ ಒಂದು ಪ್ರಶ್ನೆ ಪತ್ರಿಕೆ ಅಂತ ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಆಲ್ ದ ಬೆಸ್ಟನ್ನು ಹೇಳ್ತೇನೆ. ಹೆಚ್ಚಿನ ವಿಡಿಯೋಗಳನ್ನು ತಪ್ಪದೆ ಲರ್ನ್ ಈಸಿಲಿ ಚಾನಲಲ್ಲಿ ನೋಡಲು ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋಸನ್ನು ಶೇರ್ ಮಾಡಿ. ಧನ್ಯವಾದಗಳು.